ನಮಸ್ತೆ ವೀಕ್ಷಕರೇ, ನಾನು ಮೆಣಸಿನಕಾಯಿ ಮಿರ್ಚಿ ಮಾಡಾಕತ್ತೀನಿ. ದವಗಾಯಿ ತಂದಿದ್ದೆ ಮಾರ್ಕೆಟ್ನಿಂದ. ಇದರಲ್ಲಿ ಏನು ಮಾಡೀನಿ, ಕಡ್ಲಿ ಹಿಟ್ಟು ಸ್ವಲ್ಪ ಚಿರೋಟಿ ರವೆ ಹಾಕಿ ಕಲಸಿದ್ದೆ. ಆ ನಂತರ ಅದರಲ್ಲಿ ತಿನ್ನೋ ಸೋಡಾ, ಅಜ್ವಾನ, ಅರ್ಶಿನ ಪುಡಿ ಇಷ್ಟನ್ನು ಹಾಕಿ ಕಲಿಸಿ ದವಗಾಯಿ ಮೆಣಸಿನ್ಕಾಯಿ ದೊಡ್ಡವಿದ್ವು, ಅದಕ್ಕೆ ಒಂದರಾಗ 2 ಭಾಗನ ನಾನು ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ನೆನೆಯಾಕೆ ಅದರಲ್ಲಿ ನೆನಿಲಿ ಅಂತಂದು ಬಿಟ್ಟೇನೆ. ಅದರೊಳಗೆ ನೆಂದ ಮೇಲೆ ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾಯಕ್ಕಿಟ್ಟು ಈ ಥರ ಮೆಣಸಿನ್ಕಾಯಿನಲ್ಲಿ ಹಿಟ್ಟನ್ನು ಎದ್ದಿ ನಾನು ಇಲ್ಲೇ ಮಿರ್ಚಿಯನ್ನು ಮಾಡೀನಿ. ತಿನ್ನೋ ಸೋಡಾ ಸ್ವಲ್ಪ ಹಾಕೀನಿ, ಭಾಳ ಹಾಕಿಲ್ಲ ನಾನು. ತಿನ್ನೋ ಸೋಡಾನ ಸಣ್ಣಕ್ಕೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ಮೊದಲು. ಆ ನಂತರ ಎಣ್ಣೆ ಕಾಯೋ ತನಕ ಜೋರಾಗಿ ಇಟ್ಕೋಬೇಕು. ಎಣ್ಣೆ ಕಾದ್ಮೇಲೆ ಸಣ್ಣಕ್ಕೆ ಉರಿ ಇಟ್ಕೊಂಡು ಈ ಥರ ಮಿರ್ಚಿಯನ್ನು ಬಿಟ್ಕೋಬೇಕು. ಅನ್ನದ ಜೊತೆಗೆ, ಚುರುಮುರಿ ಮಂಡಕ್ಕಿ ಜೊತೆಗೆ ಭಾಳ ಚಲೋ ಆಗ್ತಾವೆ. ನೋಡಿ ವೀಕ್ಷಕರೇ, ಮೆಣಸಿನ್ಕಾಯಿ ಮಿರ್ಚಿ ಹೆಂಗಾದ್ವು. ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ಮಾಡಾಕತ್ತೀನಿ. ಸ್ವಲ್ಪ ಹೊತ್ತು ಇನ್ನೇನಿದು ಹಿಟ್ಟು ಮೆಣಸಿನ್ಕಾಯಿ ಕೂಡ ನೆನೆಸ್ಬೇಕು. ಸ್ವಲ್ಪ ಹೊತ್ತು ಹಿಟ್ಟು ಅದು ನೆನಿಬೇಕು, ಅಂದ್ರೆ ಭಾಳ ರುಚಿ ಬರ್ತೈತಿ. ಹಿಟ್ಟು ಕಡ್ಲಿ ಹಿಟ್ಟು ಸ್ವಲ್ಪ ನಾನು ಚಿರೋಟಿ ರವಾನ ಅದ್ರ ಹಾಕಿದ್ದೆ. ಅದನ್ನ ಹಾಕೋದ್ರಿಂದ ಸ್ವಲ್ಪ ಕುರುಮ್ ಅಂತೈತಿ. ಬೇಕಾದ್ರೆ ಅಕ್ಕಿ ರವಾನು ಸ್ವಲ್ಪ ಹಾಕ್ಕೋಬೋದು. ಹಾಕ್ಕೊಂಡು ಈ ಥರ ಮಾಡ್ಬೋದು. ನೋಡಿ ವೀಕ್ಷಕರೇ, ಮಿರ್ಚಿ ಈ ಥರ ಕೆಂಪಗಾಗಂಗೆ ಗೋಲ್ಡನ್ ಕಲರ್ ಬರೋ ಹಂಗೆ ಸ್ವಲ್ಪ ಇವನ್ನ ಬೇಯಿಸ್ಕೋಬೇಕು. ಸಣ್ಣಗೆ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು. ಈ ಥರ ಗೋಲ್ಡನ್ ಕಲರ್ ಬರಬೇಕು, ಅಂದ್ರೆ ರುಚಿ ಬರ್ತಾವೆ. ಕುರುಮ್ ಅಂತ. ನೋಡಿ ವೀಕ್ಷಕರೇ, ಮಿರ್ಚಿ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ.